ನಮಸ್ತೆ. ರಾತ್ರಿ ಊಟವಾದ ತಕ್ಷಣ ಮಲಗುತ್ತೀರಾ? ಈ ತಪ್ಪು ಎಂದಿಗೂ ಮಾಡಬೇಡಿ. ಜಸ್ಟ್ ಹೀಗೆ ಮಾಡಿ. ಬೆನಿಫಿಟ್ಸ್ ಆಫ್ ವಾಕ್ ಆಫ್ಟರ್ ಈಟಿಂಗ್. ಬೆಳಗ್ಗಿನಿಂದಲೇ ಜನರು ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಒತ್ತಡದ ಜೀವನ ಶೈಲಿಯಿಂದಾಗಿ ಜನರಿಗೆ ಹಗಲಿನಲ್ಲಿಯೂ ವಿಶ್ರಾಂತಿ ಪಡೆಯಬೇಕು ಅಂತ ಅನಿಸುತ್ತದೆ. ಆದರೆ ಊಟವಾದ ತಕ್ಷಣ ಹಾಸಿಗೆಯ ಮೇಲೆ ಮಲಗಬೇಕು ಎಂದು ಇದರ ಅರ್ಥವಲ್ಲ. ಇದು ಆರೋಗ್ಯಕ್ಕೂ ಒಳ್ಳೆಯದೂ ಅಲ್ಲ. ಹೆಚ್ಚಿನ ಜನರು ಊಟ ಮಾಡಿದ ತಕ್ಷಣ ವಿಶ್ರಾಂತಿ ಪಡೆಯಲು ಇಷ್ಟಪಡುತ್ತಾರೆ. ಈ ಅಭ್ಯಾಸವು ದೇಹಕ್ಕೆ ಹಾನಿಕಾರಕ. ಈ ಅಭ್ಯಾಸದಿಂದ ರೋಗಗಳು ಬರಲು ಪ್ರಾರಂಭಿಸುತ್ತವೆ. ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿ ಊಟದ ನಂತರ ಕನಿಷ್ಠ 15 ನಿಮಿಷಗಳ ಕಾಲ ನಡೆಯಬೇಕೆಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ಇದರಿಂದ ಯಾವುದೇ ಔಷಧಿ ಇಲ್ಲದೆ ದೇಹದಿಂದ ಅನೇಕ ರೋಗಗಳು ಮಾಯವಾಗಲು ಪ್ರಾರಂಭಿಸುತ್ತವೆ. ಊಟ ಮಾಡಿದ ನಂತರ 10 ರಿಂದ 15 ನಿಮಿಷಗಳ ಕಾಲ ನಿಧಾನವಾಗಿ ನಡೆದರೂ ಜೀರ್ಣಕ್ರಿಯೆ ಸಕ್ರಿಯವಾಗಿರುತ್ತದೆ. ನಡೆಯುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ದೇಹದಲ್ಲಿ ಕಿಣ್ವಗಳು ಉತ್ಪತ್ತಿಯಾಗುತ್ತವೆ. ಇದು ಗ್ಯಾಸ್, ಆಮ್ಲೀಯತೆ ಮತ್ತು ಅಜೀರ್ಣದಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಮಧುಮೇಹ ಇರುವವರು ಊಟ ಮಾಡಿದ ನಂತರ ನಡೆಯಬೇಕು. ಊಟದ ನಂತರ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗುತ್ತದೆ. ನೀವು ನಡೆದಾಡಿದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಣದಲ್ಲಿರುತ್ತದೆ. ಊಟ ಮಾಡಿದ ನಂತರ 15 ನಿಮಿಷಗಳ ಕಾಲ ನಡೆಯುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಏರಿಕೆಯನ್ನು ತಡೆಯುತ್ತದೆ. ತೂಕ ಇಳಿಸಿಕೊಳ್ಳಲು ಬಯಸುವ ಜನರು ಊಟದ ನಂತರ ಎಂದಿಗೂ ಕುಳಿತುಕೊಳ್ಳಬಾರದು ಅಥವಾ ಮಲಗಬಾರದು. ಕನಿಷ್ಠ 15 ನಿಮಿಷಗಳ ಕಾಲ ನಡೆದರೆ ಕ್ಯಾಲೋರಿಗಳು ವೇಗವಾಗಿ ಕರಗುತ್ತವೆ ಮತ್ತು ನಿಮ್ಮ ಚಯಾಪಚಯ ಕ್ರಿಯೆಯು ಹೆಚ್ಚಾಗುತ್ತದೆ. ನಡೆಯುವುದರಿಂದ ದೇಹದಲ್ಲಿ ಹೆಚ್ಚುವರಿ ಕೊಬ್ಬು ಸಂಗ್ರಹವಾಗುವುದಿಲ್ಲ. ವಿಶೇಷವಾಗಿ ರಾತ್ರಿಯಲ್ಲಿ ನೀವು ಊಟದ ನಂತರ ನಡೆಯಲೇಬೇಕು. ಪ್ರತಿದಿನ ಊಟದ ನಂತರ ಕೆಲವು ನಿಮಿಷಗಳ ಕಾಲ ನಡೆಯುವುದರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಇದು ಹೃದಯದ ಬಡಿತವನ್ನು ಸಾಮಾನ್ಯವಾಗಿಸುತ್ತದೆ. ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಥ್ಯಾಂಕ್ ಯು.